ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮುದ್ರಣವಾದ 2 ರೂಪಾಯಿಯ ನೋಟುಗಳು. ಈ 2 ರೂಪಾಯಿ ಮುಖಬೆಲೆಯ ನೋಟುಗಳು ನಮ್ಮ ಭಾರತ ಸರ್ಕಾರದಿಂದ 1950ರಲ್ಲಿ ಜನವರಿ 26, 1950ರಿಂದ 1994ರವರೆಗೆ ಮುದ್ರಣ ಮಾಡಲಾಯಿತು. ಸುಮಾರು 44 ವರ್ಷಗಳಲ್ಲಿ 36 ರೀತಿಯ 2 ರೂಪಾಯಿಯ ನೋಟುಗಳು ಮುದ್ರಣ ಮಾಡಲಾಯಿತು. ಈ 2 ರೂಪಾಯಿ ನೋಟುಗಳು ನೋಡೋದಿಕ್ಕೆ ಮುಖಬೆಲೆ 2 ರೂಪಾಯಿ ಆದ್ರೂ ಪ್ರತಿ ವರ್ಷ ಇದರ ಡಿಸೈನ್ ಮತ್ತು ಕಲರ್ ಚೇಂಜ್ ಮಾಡಲಾಯಿತು. ಜೊತೆಯಲ್ಲಿ ಅಳತೆನೂ ಕೂಡ ಚೇಂಜಸ್ ಆಗಿದೆ ಸ್ನೇಹಿತರೆ. ಈ 2 ರೂಪಾಯಿ ಮುಖಬೆಲೆಯ ಟೋಟಲ್ ಆಗಿ ಮುದ್ರಣವಾಗಿರುವ 36 ನೋಟುಗಳಲ್ಲಿ ನಮ್ಮ ಹತ್ರ ಈ ದಿನ 31 ನೋಟುಗಳು ಸಂಗ್ರಹವಾಗಿದೆ ಸ್ನೇಹಿತರೆ. ಈ ನೋಟುಗಳೆಲ್ಲ ಹಾಗೆ ಓಪನ್ ಆಗಿಟ್ರೆ ಹೊರಗಿನ ವಾತಾವರಣಕ್ಕೆ ಈ ನೋಟುಗಳೆಲ್ಲ ಹಾಳಾಗುತ್ತೆ. ಇದು ನಮ್ಮ ಭಾರತ ದೇಶದ ಆಸ್ತಿ, ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವಾ ಸ್ನೇಹಿತರೆ. ಈ ಆಸ್ತಿ ಕಾಪಾಡಿದ್ರೆ ನೋಡಿ ಸ್ನೇಹಿತರೆ, ಮುಂದಿನ ಜನರೇಷನ್ಗೆ ಈ ರೀತಿ ಪೇಪರ್ ಮನಿ ನೋಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬರೀ ಆನ್ಲೈನ್ ಕರೆನ್ಸಿ ಮಾತ್ರ ನೋಡ್ಬೇಕಾಗುತ್ತೆ. ಅದು ಎಲ್ಲಿ ಕಾಣಿಸುತ್ತೆ, ಬರೀ ನಂಬರ್ ಟು ನಂಬರ್ ಅಷ್ಟೇ ಅಲ್ವಾ. ಡೈರೆಕ್ಟ್ ಆಗಿ ನೋಟುಗಳು ಆಲ್ಬಮ್ ಹಾಕಿದ್ರೆ ನೋಟುಗಳು ಕೆಟ್ಟೋಗುತ್ತೆ ಅಂತ ಈ ಸ್ಲೀವ್ ಬಳಸ್ತಾ ಇದ್ದೀನಿ. ಈ ಪ್ಲಾಸ್ಟಿಕ್ನ ಚೀಲ ಸ್ಪೆಷಲ್ ಆಗಿ ನೋಟುಗಳಿಗಾಗಿ ತಯಾರಿಸಲ್ಪಟ್ಟಿದೆ. ಎಲ್ಲ ನೋಟುಗಳಿಗೂ ಸ್ಲೀವ್ ಹಾಕಿದ್ದೀನಿ. ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ಬೇಕು, ಆ ರೀತಿ ಈ ಎಲ್ಲಾ ನೋಟುಗಳನ್ನ ಒಂದೇ ಆಲ್ಬಮಿನಲ್ಲಿ ಜೋಡಿಸ್ತೀನಿ. ಈ ನೋಟುಗಳಲ್ಲಿ ಸಿಗ್ನೇಚರ್ ಮಾಡಿರುವ ಎಲ್ಲಾ ಗವರ್ನರ್ ಗಳ ಸಿಗ್ನೇಚರ್ ಕಾರ್ಡ್. ನಮ್ಮ ಹತ್ರ ಇರೋ 2 ರೂಪಾಯಿ ನೋಟುಗಳಲ್ಲಿ ಸಿಗ್ನೇಚರ್ ಮಾಡಿರುವ ಈ ಎಲ್ಲಾ ಗವರ್ನರ್ ಗಳ ಡೀಟೇಲ್ಸ್ ಈ ಕಾರ್ಡಿನಲ್ಲಿದೆ. ಪ್ರತಿ ಸಲ ಮುದ್ರಣವಾಗುವ ನೋಟುಗಳಲ್ಲಿ ಏನಾದ್ರೂ ಒಂದು ಚೇಂಜಸ್ ಇದ್ದೇ ಇರುತ್ತೆ. ಈ ನೋಟುಗಳೇ ಆಲ್ಬಮ್ ಅಲ್ಲಿ ಜೋಡಿಸಿದ್ರೆ ನೋಡೋದಕ್ಕೆ ಏನು ಮಜಾ ಬರಲ್ಲ. ಆ ಕಾರಣದಿಂದ ನೋಡಿ ನೋಟುಗಳ ಡೀಟೇಲ್ಸ್ ತುಂಬಾನೇ ಇಂಟ್ರೆಸ್ಟ್ ತಗೊಂಡು ಸಂಗ್ರಹ ಮಾಡಿದ್ದೀನಿ. ನೋಡಿ, ಅದೇ ಈ ಶೀಟ್. ಪ್ರತಿಯೊಂದು ನೋಟುಗಳ ಡೀಟೇಲ್ಸ್ ಈ ಶೀಟಿನಲ್ಲಿದೆ. ಇವೆಲ್ಲ ಒಂದೇ ಜಾಗದಲ್ಲಿ ಅಳವಡಿಸೋದಕ್ಕೆ ಈ ಪ್ಲಾಸ್ಟಿಕ್ನ ಫೈಲ್ ಯೂಸ್ ಮಾಡ್ತೀನಿ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು. A4 ಸೈಜಿನ ಈ ಶೀಟ್ 3 ಭಾಗದಲ್ಲಿ ವಿಂಗಡಿಸ್ತೀನಿ. ವಿಂಗಡಿಸೋದಕ್ಕೆ ಮೊದಲು ಈ ಭಾಗದಲ್ಲಿ ಕಟಿಂಗ್ ಮಾಡ್ಕೊಳ್ತೀನಿ. ಎಲ್ಲ ಶೀಟ್ಗಳು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಪಾರ್ಟಿಷನ್ ಮಾಡಬೇಕು. ಪಾರ್ಟಿಷನ್ ಮಾಡೋದಕ್ಕೆ ಈ ಮಿಷಿನ್ ಯೂಸ್ ಮಾಡ್ತೇನೆ. ಲೂಸ್ಗಳಿಗೆ ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 3 ಭಾಗದಲ್ಲಿ ವಿಂಗಡಿಸ್ತೇನೆ. ನೋಡಿ, ಈ ರೀತಿ 3 ಭಾಗದಲ್ಲಿ ಡಿವೈಡ್ ಮಾಡಿದ್ದೀನಿ. ಒಂದೊಂದು ನೋಟು ಕೂಡ ಇಂಡಿವಿಜುವಲ್ ಆಗಿ ಒಂದೊಂದು ಪಾರ್ಟಿಷನ್ ಅಲ್ಲಿ ಕೂರೋ ರೀತಿ ತಯಾರಿಸ್ತಾ ಇದ್ದೀನಿ. ಎಲ್ಲ ಲೀವ್ಸ್ಗಳು ಪಾರ್ಟಿಷನ್ ಡಿವೈಡಿಂಗ್ ಮಾಡಿ ವಿಡಿಯೋ ಉದ್ದಾಗಬಾರ್ದು ಅಂತ ಕ್ರಮ ಸಂಖ್ಯೆ ಪ್ರಕಾರ ಈ ಲೀವ್ಸ್ ಗಳಲ್ಲಿ ಎಲ್ಲಾ ನೋಟುಗಳು ಜೋಡಿಸಿದ್ದೀನಿ. ನೋಡ್ತಾ ಇರಬಹುದು ಸ್ನೇಹಿತರೆ, ಒಂದೊಂದು ನೋಟಿನ ಡೀಟೇಲ್ಸ್ ಕೂಡ ಈ ಲೀವ್ಸ್ ನಲ್ಲಿ ನಾನು ಅಳವಡಿಸಿದ್ದೀನಿ. 1 ವರ್ಷ ಹಿಂದೆ ಇದೇ ರೀತಿ ನಾನು 1 ರೂಪಾಯಿ ಸಿಗ್ನೇಚರ್ ಸೆಟ್ಟಿನ ಒಂದು ಆಲ್ಬಮ್ ತಯಾರಿಸಿದ್ದೆ ಸ್ನೇಹಿತರೆ. ಅದೇ ಆಲ್ಬಮಿನಲ್ಲಿ ಈಗ ಈ 2 ರೂಪಾಯಿ ನೋಟುಗಳು ಕೂಡ ಜೋಡಿಸ್ತೇನೆ. 1 ರೂಪಾಯಿ ಮುಖಬೆಲೆಯ ನೋಟುಗಳು 1949ರಿಂದ 1919ರವರೆಗೆ ಮುದ್ರಣ ಮಾಡಲಾಯಿತು. ಇದರಲ್ಲಿ ಸುಮಾರು 64 ವಿವಿಧ ರೀತಿಯ ನೋಟುಗಳು ಮುದ್ರಣ ಮಾಡಲಾಯಿತು ಸ್ನೇಹಿತರೆ. 2 ರೂಪಾಯಿ ಮುಖಬೆಲೆಯ ನೋಟುಗಳು 1994ರಲ್ಲಿ ಮುದ್ರಣ ನಿಲ್ಲಿಸಲಾಯಿತು. ನಾವು ನಮ್ಮ ಹಿಂದಿನ 1 ರೂಪಾಯಿ ಸಿಗ್ನೇಚರ್ ಸೆಟ್ ವಿಡಿಯೋದಲ್ಲಿ ಮೊದಲೇ ತಿಳಿಸಿದ್ದೀವಿ. 1 ರೂಪಾಯಿ ನೋಟಿನಲ್ಲಿ ಗವರ್ನರ್ ಸಿಗ್ನೇಚರ್ ಇರೋದಿಲ್ಲ. ಆ ನೋಟಿನಲ್ಲಿ ಸೆಕ್ರೆಟರಿ ಮಿನಿಸ್ಟರ್ ಆಫ್ ಫೈನಾನ್ಸ್ ಅವರ ಸಿಗ್ನೇಚರ್ ಇರುತ್ತೆ. 1 ರೂಪಾಯಿಗಿಂತ ಮೇಲ್ಪಟ್ಟ ಮುಖಬೆಲೆಯ ನೋಟುಗಳಲ್ಲಿ ಗವರ್ನರ್ ಸಿಗ್ನೇಚರ್ ಇರುತ್ತೆ. ಬನ್ನಿ ಈಗ ಬೇಗ ಈ ಎಲ್ಲಾ ಲೀವ್ಸ್ಗಳು ಈ ನಮ್ಮ 1 ರೂಪಾಯಿ ಆಲ್ಬಮಿನಲ್ಲಿ ಜೋಡಿಸ್ಬಿಟ್ಟು ಒಂದೊಂದು ನೋಟಿನ ಪರಿಚಯನೂ ಕೂಡ ಮಾಡಿಸ್ಕೊಡ್ತೀನಿ. ಹಾಗಂತ ಡೀಟೇಲ್ ಆಗಿ ತಿಳಿಸೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಮೇಲ್ನೋಟಕ್ಕೆ ಎಷ್ಟು ಬೇಕಷ್ಟು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. 1 ರೂಪಾಯಿ ಮತ್ತು 2 ರೂಪಾಯಿ ಸಿಗ್ನೇಚರ್ ಸೆಟ್ಟಿನ ಈ ನಮ್ಮ ಆಲ್ಬಮ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಮ್ಮ ಹಳೆಯ ವಿಡಿಯೋ 1 ರೂಪಾಯಿ ಸಿಗ್ನೇಚರ್ ಸೆಟ್ಟಿನ ವಿಡಿಯೋ ನೋಡ್ಬೇಕು ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದ್ಸಲ ವೀಕ್ಷಿಸಿ ಸ್ನೇಹಿತರೆ, ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. 1 ರೂಪಾಯಿ ಕಲೆಕ್ಷನ್ ಅಲ್ಲಿ 1919ರಲ್ಲಿ ಮುದ್ರಣವಾದ ಇದೇ ಆ ಕೊನೆಯ ನೋಟು. ಈ ನೋಟಿನ ನಂತರ ಇನ್ಯಾವುದು 1 ರೂಪಾಯಿ ನೋಟು ಮುದ್ರಣವಾಗಲಿಲ್ಲ ಸ್ನೇಹಿತರೆ. ಜನವರಿ 26, 1950ರಲ್ಲಿ ಮೊಟ್ಟ ಮೊದಲಿಗೆ ಮುದ್ರಣವಾದ ಈ ನಮ್ಮ 2 ರೂಪಾಯಿ ನೋಟಿನಲ್ಲಿ ಸಿಗ್ನೇಚರ್ ಬಿ ರಾಮರಾವ್, ನಮ್ಮ ಭಾರತ ದೇಶದ 6ನೇ ಗವರ್ನರ್ HVR ಅಯ್ಯಂಗಾರ್ ಸಿಗ್ನೇಚರಿನ ನೋಟು ಮುದ್ರಣವಾದ ದಿನಾಂಕ 22 ಜುಲೈ
1957ರಲ್ಲಿ ಮುದ್ರಣ ಮಾಡಲಾಯಿತು. ನಮ್ಮ ದೇಶದ 7ನೇ ಸಂಖ್ಯೆಯಲ್ಲಿ ಬರುವ ಗವರ್ನರ್ PC ಭಟ್ಟಾಚಾರ್ಯ ಮಾರ್ಚ್ 1, 1962ರಿಂದ 30 ಜೂನ್ 1967ರ ತನಕ PC ಭಟ್ಟಾಚಾರ್ಯ ಸಿಗ್ನೇಚರಿನ ನೋಟುಗಳು 1962, 65 ಮತ್ತು 1967ರಲ್ಲಿ 3 ರೀತಿಯ ನೋಟುಗಳು ನೋಡಲು ಸಿಗುತ್ತೆ ಸ್ನೇಹಿತರೆ. ₹2 ಮುಖಬೆಲೆಯ ಎಲ್ಲಾ ನೋಟುಗಳು ನೋಡೋದಕ್ಕೆ ಒಂದೇ ರೀತಿ ಕಾಣಿಸಿದ್ರು ಈ ನೋಟ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಯಾಕಂದ್ರೆ ಇದರ ಬಣ್ಣ ಹಸಿರು ಬಣ್ಣ. ಇವರ ನಂತರ ಬಂದ 8ನೆಯ ಗವರ್ನರ್ LK ಝಾ. ಇವರ ಅವಧಿ 1967 ಜುಲೈ 1ನೇ ತಾರೀಕಿನಿಂದ 1970 ಮೇ 3ರವರೆಗೆ. ಇದೇ ರೀತಿ ನಾವು ₹2 ಮುಖಬೆಲೆಯ ಎಲ್ಲಾ ನೋಟುಗಳ ಸಿಗ್ನೇಚರ್ ಯಾವ ವರ್ಷದಲ್ಲಿ ಯಾವ ಗವರ್ನರ್ ಸಿಗ್ನೇಚರ್ ಮಾಡಿದ್ದಾರೆ ಮತ್ತು ಆ ನೋಟಿನ ಬಣ್ಣ ಅಳತೆ ಎಲ್ಲ ಡೀಟೇಲ್ ಆಗಿ ಈ ಆಲ್ಬಮ್ ಅಲ್ಲಿ ಒಂದೇ ಜಾಗದಲ್ಲಿ ಅಳವಡಿಸಿದ್ದೀನಿ ಸ್ನೇಹಿತರೆ. ಸುಮಾರು 3-4 ವರ್ಷಗಳಿಂದ ಈ ರೀತಿ ಕನಸು ಕಂಡಿದ್ದೆ ಸ್ನೇಹಿತರೆ. ಈ ದಿನ ನನಗೆ ಆ ಕನಸು ನೆರವೇರಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಮುದ್ರಣವಾದ ಎಲ್ಲ ನೋಟುಗಳು ಒಂದೇ ಜಾಗದಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ರೀತಿ ಆಲ್ಬಮ್ ತಯಾರಿಸೋ ಉದ್ದೇಶ ಏನು ಅಂದ್ರೆ ಸ್ನೇಹಿತರೆ, ನಮ್ಮ ಮುಂದಿನ ಜನರೇಷನ್ಗೆ ಇದರಿಂದ ಏನಾದರೂ ಉಪಯೋಗ ಆದ್ರೂ ಆಗ್ಬೋದು ಅಲ್ವಾ ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.